ಇವತ್ತು ನಾನು ಓವರ್ನೈಟ್ ಸೋಪ್ ಓಟ್ಸ್ ರೆಸಿಪಿ ಆ್ಯಂಡ್ ಆಲ್ಸೋ ಕಿವಿ ಆ್ಯಪಲ್ ಇದು ಸ್ಮೂದಿ ಹೇಗೆ ಮಾಡೋದು ಅಂತ ಈ ಎರಡು ರೆಸಿಪಿನ ನಿಮಗೆ ನಾನು ತೋರಿಸ್ಕೊಡ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಅನುಷಾಸ್ ಲಿಟಲ್ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ ಆ್ಯಂಡ್ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿರ್ತೀರಾ ಅಂತ. ಸೊ ಇವತ್ತಿನ ವ್ಲಾಗ್ ಏನಪ್ಪಾ ಅಂತಂದ್ರೆ, ಸೊ ನೀವೆಲ್ಲರೂ ನನಗೆ ಕಮೆಂಟ್ಸ್ ಅಲ್ಲಿ ರೆಸಿಪೀಸ್ ಬೇಕು, ಓವರ್ನೈಟ್ ಸೋಪ್ ಓಟ್ಸ್ ರೆಸಿಪಿ ಬೇಕು ಅಂತೆಲ್ಲ ಕೇಳ್ತಿದ್ರಿ. ಸೊ ಇವತ್ತು ನಾನು ಓವರ್ನೈಟ್ ಸೋಪ್ ಓಟ್ಸ್ ರೆಸಿಪಿ ಆ್ಯಂಡ್ ಆಲ್ಸೋ ಕಿವಿ ಆ್ಯಪಲ್ ಇದು ಸ್ಮೂದಿ ಹೇಗೆ ಮಾಡೋದು ಅಂತ ಈ ಎರಡು ರೆಸಿಪಿನ ನಿಮಗೆ ನಾನು ತೋರಿಸ್ಕೊಡ್ತೀನಿ. ಆ್ಯಂಡ್ ಬೇರೆ ಯಾವುದಾದ್ರೂ ರೆಸಿಪೀಸ್ ಬೇಕಂತಂದ್ರೂ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದನ್ನು ಕೂಡ ನಾನು ಮಾಡಿ ನಿಮಗೆ ಕೊಡ್ತೀನಿ. ಆ್ಯಂಡ್ ಪ್ರೀವಿಯಸ್ ವೀಡಿಯೋಸ್ಗೆಲ್ಲ ನೀವು ತುಂಬ ಸಪೋರ್ಟ್ ಮಾಡಿದ್ದೀರಾ, ನನಗೆ ತುಂಬಾ ಎನ್ಕರೇಜ್ ಮಾಡಿದ್ದೀರಾ. ಅದಕ್ಕೋಸ್ಕರ ತುಂಬ 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 ಥ್ಯಾಂಕ್ ಯು. ಬೇರೆಲ್ಲ ಹೊಸದಾಗಿ ನಾನು ಸಬ್ಸ್ಕ್ರೈಬ್ ಮಾಡಿದ್ದೀರಾ, ನಿಮ್ಗೆಲ್ರಿಗೂ ಥ್ಯಾಂಕ್ಸ್ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್ ಅಂತ ಹೇಳ್ತೀನಿ. ಆ್ಯಂಡ್ ಯು ವಿಲ್ ಬಿ ಗೆಟಿಂಗ್ ಗುಡ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಇನ್ಫಾರ್ಮೇಟಿವ್ ವೀಡಿಯೋಸ್. ಯಾವ ಥರ ವೀಡಿಯೋಸ್ ಬೇಕು ಅಂತ ಕೇಳ್ತೀರಾ ಅಂಥ ವೀಡಿಯೋಸ್ಗಳನ್ನ ನಾನು ನಿಮಗೆ ಮಾಡಿ ಕೊಡ್ತೀನಿ. ಸೊ ತುಂಬ ಜನ ನನಗೆ ಕಮೆಂಟ್ಸ್ ಅಲ್ಲಿ ಕೇಳ್ತಿದ್ದಂಥ ರೆಸಿಪಿನ ಇವತ್ತು ನಾನು ಮಾಡ್ಕೊಡ್ತೀನಿ. ಓವರ್ನೈಟ್ ಸೋಪ್ ಓಟ್ಸ್ ರೆಸಿಪಿ ಆ್ಯಂಡ್ ಆಲ್ಸೋ ನಾನು ಕಿವಿ ಆ್ಯಪಲ್ ಸ್ಮೂದಿನ ಕೂಡ ಮಾಡ್ತೀನಿ. ಅಪಾರ್ಟ್ ಫ್ರಮ್ ದಿಸ್ ನಿಮಗೆ ಬೇರೆ ಯಾವುದಾದ್ರು ರೆಸಿಪೀಸ್ ಬೇಕು ಅಂತಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಲಂಚ್ ಡಯಟ್ ಪ್ಲ್ಯಾನ್ನ ನಾನು ನೆಕ್ಸ್ಟ್ ವಿಡಿಯೋಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಪ್ರಾಬಬ್ಲಿ ನಾಳೆ ಇಲ್ಲ ನಾಡಿದ್ರಲ್ಲಿ ನಿಮಗೆ ನನ್ನ ಲಂಚ್ ಡಯಟ್ ಪ್ಲ್ಯಾನ್ ಏನಿತ್ತು, ನಾನು ಏನು ಫಾಲೋ ಮಾಡ್ತಿದ್ದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇವಾಗ ಸೋಪ್ ಓಟ್ಸ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಈಗ ರಾತ್ರಿ ನಾನು ಇವಾಗ ಸೋಪ್ ಮಾಡಿ ಎತ್ತಿಡ್ತೀನಿ. ಸೊ ನಾಳೆ ಮಾರ್ನಿಂಗ್ ಅದಕ್ಕೆ ಬೇರೆನೇ ಆ್ಯಡ್ ಮಾಡಿಕೊಂಡು ತಿನ್ನೋದು ಅಂತ ನಾನು ನಿಮಗೆ ತಿಳಿಸ್ತೀನಿ. ಆ್ಯಂಡ್ ಸೋಪ್ ಓಟ್ಸ್ ಏನಿದೆಯೋ ಇದು ದಿಸ್ ಇಸ್ ವೆರಿ ಹೈ ಪ್ರೋಟೀನ್ ಬ್ರೇಕ್ಫಾಸ್ಟು. ಸೊ ಇದು ತಿನ್ನೋದ್ರಿಂದ ನಿಮಗೆ ಟಮ್ಮಿನೂ ಫಿಲ್ಡ್ ಆಗಿರುತ್ತೆ ಆ್ಯಂಡ್ ಆಲ್ಸೋ ನಿಮಗೆ ಒಳ್ಳೆ ಪ್ರೋಟೀನ್ಸ್ ನಿಮಗೆ ಬಾಡಿಗೆ ಸಿಗುತ್ತೆ. ಇದರಲ್ಲಿ ಯಾವುದೇ ರೀತಿ ಕಾರ್ಬ್ಸ್ ಏನೂ ಇರೋದಿಲ್ಲ. ಸೊ ದಿಸ್ ಇಸ್ ಅ ವೆರಿ ಹೆಲ್ದಿ ಬ್ರೇಕ್ಫಾಸ್ಟ್ ಆ್ಯಂಡ್ ಆಲ್ಸೋ ವೆರಿ ಸಿಂಪಲ್. ಸೊ ನೀವು ಇವಾಗಲೇ ರಾತ್ರಿ ಹೊತ್ತು ಮಲಗೋಕ್ಕಿಂತ ಮುಂಚೆನೇ ಇದನ್ನ ನೀವು ಸೋಪ್ ಮಾಡಿ ಎತ್ತಿಟ್ಬಿಡ್ತೀರಾ ಅಂತಂದರೆ ಮಾರ್ನಿಂಗ್ ಜಸ್ಟ್ ನಿಮ್ಮ ಕೈಲಿ ಆಯಿತು ಅಂತಂದರೆ ಒಂದು ಫ್ರೂಟ್ಸ್ನ ಕಟ್ ಮಾಡಿಕೊಂಡು ಹಾಕೊಬೋದು. ಇಫ್ ನಾಟ್ ಲೈಕ್ ದಟ್ ಆಲ್ಸೋ ಯು ಕ್ಯಾನ್ ಹ್ಯಾವ್, ಇವಾಗಲೇ ರಾತ್ರಿನೇ ಕಟ್ ಮಾಡಿ ಕೂಡ ಹಾಕಿಟ್ಬಿಡ್ಬೋದು. ಸೊ ನೀವು ಫ್ರೆಶ್ ಆಗಿ ಫ್ರೂಟ್ಸ್ನ ಮಾರ್ನಿಂಗ್ ಕಟ್ ಮಾಡಿಕೊಂಡು ಯು ಕ್ಯಾನ್ ಜಸ್ಟ್ ಹ್ಯಾವ್ ಯುವರ್ ಬ್ರೇಕ್ಫಾಸ್ಟ್ ಆ್ಯಂಡ್ ನೀವು ಯು ವಿಲ್ ಬಿ ಡನ್ ಫಾರ್ ದ ಡೇ. ಸೊ ನೀವು ಕೆಲಸಕ್ಕೆ ಹೋಗೋರಾಗಿದ್ದರೆ ಅಥವಾ ನಿಮಗೆ ಕಾಲೇಜ್ ಹೋಗೋರಾಗಿದ್ದರೆ ಮಾರ್ನಿಂಗ್ ಎಲ್ಲಾದರೂ ಹೋಗೋದಿತ್ತು, ಪ್ಲ್ಯಾನ್ಸ್ ಇತ್ತು ಅಂತಂದರೆ ನಿಮಗೆ ಮಾರ್ನಿಂಗ್ ಎದ್ದು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಅಂತ ಅಂದಾಗ ನೀವು ನೈಟೇನೆ ಈ ಥರ ಒಂದು 5 ಮಿನಿಟ್ಸ್ ತೊಗೊಳತ್ತೆ ಇದನ್ನ ಮಾಡೋದಕ್ಕೆ. ಜಸ್ಟ್ ಸೋಪ್ ಮಾಡಿ ನೀವು ಎತ್ತಿಟ್ಬಿಟ್ರೆ ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ತಿನ್ಕೊಬೋದು. ಸೊ ಇಟ್ಸ್ ಅ ವೆರಿ ಈಸಿ ರೆಸಿಪಿ. ಇದನ್ನ ನಾನು ತೋರಿಸ್ಕೊಡ್ತೀನಿ. ಅದೇ ಥರನೇ ಮಾರ್ನಿಂಗ್ ಸ್ಮೂದಿನೂ ಅಷ್ಟೇ ಇಟ್ಸ್ ಅ ವೆರಿ ಈಸಿ ರೆಸಿಪಿ. ಜಸ್ಟ್ ಫ್ರೂಟ್ಸ್ನೆಲ್ಲ ಹಾಕ್ಬಿಟ್ಟು ಹೇಗೆ ಸ್ಮೂದಿ ಮಾಡಿಬಿಟ್ಟು ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು, ಯಾವ ಥರ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಈ ಎರಡು ಈಸಿ ಸಿಂಪಲ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಸಿಪಿ ಅಂದರೆ ನಿಮ್ಮ ಡಯಟ್ ಪೀರಿಯಡಲ್ಲಿ ಹೇಗಿರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಅಪಾರ್ಟ್ ಫ್ರಮ್ ದಿಸ್ ಯಾವುದೇ ರೆಸಿಪೀಸ್ ಬೇಕು ಅಂತಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ಎಸ್ ಗೈಸ್, ವಿತೌಟ್ ಎನಿ ಡಿಲೇ ಲೆಟ್ಸ್ ಗೆಟ್ ಇನ್ ಟು ದಿ ರೆಸಿಪಿ. ಸೊ ಈ ಥರ ಒಂದು ಬೌಲ್ ತೊಗೊಂಡಿದ್ದೀನಿ ನಾನು. ನೀವು ಜಾರ್ ತೊಗೊಳ್ತೀರಾ ಅಥವಾ ಬೇರೆ ಏನಾದರೂ ತೊಗೊಳ್ತೀರಾ ಅಂತಂದರೆ ಫೈನ್. ನಾನು ಈ ಥರ ಒಂದು ಬೌಲ್ ತೊಗೊಂಡಿದ್ದೀನಿ. ಸೊ ಈ ಬೌಲ್ಗೆ ನಾನು ಇವಾಗ ಒಂದು 3 ಟೇಬಲ್ ಸ್ಪೂನ್ ಆಫ್ ಓಟ್ಸ್ನ ಹಾಕ್ತೀನಿ. ಅಂದರೆ ಒಂದು 30 ಗ್ರಾಮ್ ಆಫ್ ಓಟ್ಸ್ನ ನೀವು ಹಾಕ್ಕೊಳ್ಳಿ. ಸೊ ನೀವು ಓಟ್ಸ್ನ ರೋಲ್ಡ್ ಓಟ್ಸು ತೊಗೋಬೋದು, ಇಲ್ಲ ಅಂತಂದರೆ ನೀವು ನಾರ್ಮಲಾಗಿ ಇನ್ಸ್ಟೆಂಟ್ ಮಾಡುವಂಥ ಓಟ್ಸ್ನ ಕೂಡ ತೊಗೋಬೋದು. ಸೊ ನಾನೀಗ ಇಲ್ಲಿ ಇನ್ಸ್ಟೆಂಟ್ ಓಟ್ಸ್ನ ತೊಗೊಂಡಿದ್ದೀನಿ. ಸೊ ಇನ್ಸ್ಟೆಂಟ್ ಓಟ್ಸ್ನ ನಾನೀಗ 3 ಟೇಬಲ್ ಸ್ಪೂನ್ ಆಫ್ ಓಟ್ಸ್ನ ನಾನು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇದ್ರ ಜೊತೆಗೇ 1 ಟೇಬಲ್ ಸ್ಪೂನ್ ಆಫ್ ಚಿಯಾ ಸೀಡ್ಸ್ನ ಕೂಡ ನಾನು ಇದರಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ನಾನು ಇವತ್ತು ಸ್ಲಿಮ್ ಮಿಲ್ಕ್ ಯೂಸ್ ಮಾಡ್ತಿದ್ದೀನಿ. ನೀವು ಬೇಕಂದರೆ ಆಲ್ಮಂಡ್ ಮಿಲ್ಕ್ ಅಥವಾ ಸೋಯಾ ಮಿಲ್ಕ್ನ ಕೂಡ ಯೂಸ್ ಮಾಡ್ಕೋಬಹುದು, ನೋ ಇಶ್ಯೂಸ್. ಸೊ ನಾನಿವತ್ತು ಸ್ಲಿಮ್ ಮಿಲ್ಕ್ ಯೂಸ್ ಮಾಡ್ಕೊತಿದ್ದೀನಿ. ನೀವು ಓಟ್ ಮಿಲ್ಕ್ನ ಕೂಡ ಇದಕ್ಕೆ ನೀವು ಆ್ಯಡ್ ಮಾಡ್ಕೋಬಹುದು. ಆ್ಯಂಡ್ ಮಿಲ್ಕ್ ಜೊತೆಗೆ ನಾನು 1 ಟೇಬಲ್ ಸ್ಪೂನು ಯೋಗರ್ಟ್ನ ಯೂಸ್ ಮಾಡ್ತಿದ್ದೀನಿ. ಸೊ ನೀವು ಯೋಗರ್ಟ್ನ ಯೂಸ್ ಮಾಡ್ಕೊಳ್ಳಿ, ಇಲ್ಲ ಗಟ್ಟಿ ಮೊಸರನ್ನ ನೀರು ತೆಗೆದುಬಿಟ್ಟು 1 ಸ್ಪೂನ್ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಸೊ ಇದೆಲ್ಲದನ್ನು ನಾನಿವಾಗ ಇದನ್ನ ಮಿಕ್ಸ್ ಮಾಡ್ತಿದ್ದೀನಿ. ಸೊ ಇದ್ರ ಜೊತೆಗೆ ನಾನಿವಾಗ ಟೇಸ್ಟಿಗೆ ಅಂತ 1 ಟೇಬಲ್ ಸ್ಪೂನ್ ಅಥವಾ 1 ಟೀ ಸ್ಪೂನ್ ಆಫ್ ಹನಿ ಹಾಕ್ತಿದ್ದೀನಿ. ಸೊ ದಟ್ ಒಂದು ಟೇಸ್ಟ್ ಕೊಡುತ್ತೆ, ಒಂದು ಸ್ವಲ್ಪ ಬ್ಲ್ಯಾಂಡ್ ಆಗಿರಲ್ಲ ಅಂತ. ಸೊ ಇದನ್ನೆಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಇವಾಗ ಇದನ್ನು ಫ್ರಿಜ್ಜಲ್ಲಿ ಎತ್ತಿಡೋದು. ಇಷ್ಟೇ ಗೈಸ್ ಓಟ್ಸಲ್ಲಿ. ಸೊ ಇದರಲ್ಲಿ ಯಾವುದೇ ರೀತಿಯಾದ ಕಾರ್ಬ್ಸ್ ನಾನು ಆ್ಯಡ್ ಮಾಡಿಲ್ಲ. ಆ್ಯಂಡ್ ಇಟ್ಸ್ ವೆರಿ ಹೈ ಪ್ರೋಟೀನ್ ಆ್ಯಂಡ್ ಫೈಬರ್ ರಿಚ್ ಬ್ರೇಕ್ಫಾಸ್ಟ್. ಸೊ ಇಷ್ಟೇ ಈಗ ನಾನು ಮಿಕ್ಸ್ ಮಾಡಿಬಿಟ್ಟು ಇದನ್ನ ನಾನೀಗ ಕವರ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಡ್ಬಿಡ್ತೀನಿ.
ಎಸ್ ಗೈಸ್, ಈಗ ನಾನು ಓಟ್ಸ್ನ ಮಾಡಿ ರೆಡಿ ಮಾಡ್ಕೊಬಿಟ್ಟಿದ್ದೀನಿ. ಸೊ ಇದ್ರಲ್ಲಿ ನೋಡಿದ್ರಿ ನೀವು ನಾನು ಏನೇನು ಆ್ಯಡ್ ಮಾಡಿದೆ ಅಂತ. ಇದರಲ್ಲಿ ಒಳ್ಳೆ ಫೈಬರ್ ಇರುತ್ತೆ, ಒಳ್ಳೆ ಪ್ರೋಟೀನ್ ಇದೆ, ಯಾವುದೇ ರೀತಿಯಾದ ಕಾರ್ಬ್ಸ್ ಇಲ್ಲ, ಬರೀ ಪ್ರೋಟೀನ್ಸು ಫೈಬರ್ಸು ಅಂಥದ್ದಿರೋದು. ಕಾರ್ಬ್ಸ್ ಝೀರೋ ಕಾರ್ಬ್ಸ್, ಬಿಕಾಸ್ ಇದಕ್ಕೆ ಏನು ಕಾರ್ಬ್ಸ್ ಹಾಕಿಲ್ಲ ನಾನು, ಆ್ಯಂಡ್ ಇಟ್ ಇಸ್ ವೆರಿ ಗುಡ್. ಸೊ ಈ ಥರ ನೀವು ಕರೆಕ್ಟಾಗಿ ಪ್ರಾಪರಾಗಿ ಏನೇ ಡಿವಿಯೇಷನ್ಸ್ ಇಲ್ಲದೆ ನೀವು ನಿಮ್ಮ ಡಯಟ್ನ ಫಾಲೋ ಮಾಡ್ತೀರಾ 1 ವೀಕ್ಗೆ ಅಂತಂದ್ರೆ, ನಾನು ಹೇಳೋಂಥ ಬ್ರೇಕ್ಫಾಸ್ಟ್ಗಳು, ಲಂಚ್ಗಳು, ಡಿನ್ನರ್ಗಳನ್ನ ನೀವು ಫಾಲೋ ಮಾಡ್ತೀರಾ ಅಂತಂದ್ರೆ ಗೈಸ್, ವಿತ್ 20 minutes ಆರ್ ಹಾಫ್ ಅನ್ ಅವರ್ ಆಫ್ ವರ್ಕ್ಔಟ್ ಆರ್ ವಾಕಿಂಗ್ ಆರ್ ಎನಿ ಫಿಸಿಕಲ್ ಆಕ್ಟಿವಿಟಿ, ಡೆಫಿನೆಟ್ ಆಗಿ 1 ವೀಕಲ್ಲಿ ನೀವು ಇಲ್ಲ ಅಂತಂದ್ರೂ ಬೇರ್ ಮಿನಿಮಮ್ 3 to 4 kgs, ಅಟ್ಲೀಸ್ಟ್ 3 kgs ಆದ್ರೂ ಖಂಡಿತವಾಗ್ಲೂ ರೆಡ್ಯೂಸ್ ಹಾಕ್ತೀರಾ. ಬಟ್ ಯು ಹ್ಯಾವ್ ಟು ಬಿ ವೆರಿ ಡೆಡಿಕೇಟೆಡ್ ಆ್ಯಂಡ್ ಪ್ರಾಪರ್ ಆಗಿ ಫಾಲೋ ಮಾಡಬೇಕು. ಅದು ಇದು ತಿನ್ಕೊಂಡು ಫಾಲೋ ಮಾಡಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ಕಷ್ಟ ಆಗುತ್ತೆ. ಬಟ್ ಅಟ್ಲೀಸ್ಟ್ 1 kg to 2 kgs ಅಟ್ಲೀಸ್ಟ್ ಡೆಫಿನೆಟ್ ಆಗಿ ನೀವು ರೆಡ್ಯೂಸ್ ಮಾಡ್ತೀರಾ ಇದೇ ಡಯಟ್ನ ನೀವು ಫಾಲೋ ಮಾಡ್ತಿದ್ದೀರಾ ಅಂತಂದ್ರೆ. ಸೊ ಮಾರ್ನಿಂಗ್ಗೆ ನೀವು ಇದನ್ನ ತಿನ್ಬಹುದು. ಇಟ್ಸ್ ವೆರಿ ಫಿಲ್ಲಿಂಗ್ ಆ್ಯಂಡ್ ಇಟ್ಸ್ ವೆರಿ ಈಸಿ. ಸೊ ನೀವು ಮಾರ್ನಿಂಗ್ ಬೇಗ ಆಫೀಸ್ಗೆ ಹೋಗ್ಬೇಕು ಅಥವಾ ಬೇಗ ಎಲ್ಲೋ ಹೋಗ್ಬೇಕು ಅಂದಾಗ ನೈಟ್ನ ಇದನ್ನ ಸಿಂಪಲ್ ಆಗಿ 2 minutes ಕೂಡ ಹಿಡಿಯಲ್ಲ, ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟು ಮಾರ್ನಿಂಗ್ ಫ್ರೂಟ್ಸ್ ಹಾಕೊಂಡು ತಿಂದರೆ ಮುಗೀತು. ಇಲ್ಲ ನೈಟೇ ಫ್ರೂಟ್ಸ್ ಹಾಕಿಟ್ಬಿಡ್ತೀರಿ ಅಂತಂದರೆ ಬೆಳಗ್ಗೆ ಜಸ್ಟ್ ಸ್ಪೂನ್ ಹಾಕೊಂಡು ತಿಂದು ಹೊರಟ್ರೆ ಮುಗೀತು. ದಟ್ಸ್ ಇಟ್, ವೆರಿ ಸಿಂಪಲ್ ಬ್ರೇಕ್ಫಾಸ್ಟ್. ಸೊ ಇದನ್ನ ಟ್ರೈ ಮಾಡಿ. ಮಾರ್ನಿಂಗ್ ನಾನು ಇದಕ್ಕೆ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ಹೇಗಾಗಿರುತ್ತೆ ಮಾರ್ನಿಂಗ್ ಅಂತ ತೋರಿಸ್ತೀನಿ ಆ್ಯಂಡ್ ಟೇಸ್ಟ್ ಮಾಡಿ ನಿಮಗೆ ಹೇಳ್ತೀನಿ. ಓಕೆನಾ? ಅಂಟಿಲ್ ದೆನ್ ಇವಾಗ ಹೋಗಿ ನಾನು ಇದನ್ನ ಫ್ರಿಜ್ಜಲ್ಲಿ ಇಟ್ಟು ಮಲ್ಕೊತೀನಿ. ಮೀಟ್ ಯು ಆಲ್ ಇನ್ ದ ಮಾರ್ನಿಂಗ್. ಗುಡ್ ನೈಟ್. The next day. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಸೊ ಇವತ್ತು ನಾನು ಮಾರ್ನಿಂಗ್ ಎದ್ದು ಇವಾಗ ನಾನು ನೈಟ್ ಸೋಕ್ ಮಾಡಿರೋಂಥ ಓಟ್ಸ್ ಏನಾಗಿದೆ, ಅದಕ್ಕೆ ಹೇಗೆ ಫ್ರೂಟ್ಸ್ ಹಾಕೊಬೇಕು, ಹೆಂಗೆ ತಿನ್ನಬೇಕು ಅಂತ ನಿಮ್ಗೆ ತೋರಿಸ್ತೀನಿ. ಹಾಗೆ ಕಿವಿ ಮತ್ತು ಆ್ಯಪಲ್ ಹಾಕಿ ಸ್ಮೂದಿ ಕೂಡ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ಎಸ್ ಗೈಸ್, ಲೆಟ್ಸ್ ಸ್ಟಾರ್ಟ್ ಅ ಡೇ. ಸೊ ನಾನು ಮಾರ್ನಿಂಗ್ ಎದ್ದಿದ ತಕ್ಷಣ ಫಸ್ಟ್ ಥಿಂಗ್ ಮಾಡೋದಂದರೆ ಈ ಡ್ರಿಂಕ್ನ ಕುಡಿಯೋದು. ನಂದು ಮಾರ್ನಿಂಗ್ ರಿಚುವಲ್ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ನಾನು ಒಂದು ಹಾಫ್ ಲೆಮನು, ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಪೆಪ್ಪರು ಮತ್ತು ಬಿಸಿ ನೀರು ಹಾಕ್ಕೊಂಡು ಕುಡಿತೀನಿ. ಸೊ ಇದನ್ನು ನಾನು ಮಿಸ್ ಇಲ್ಲದೆ ಎಲ್ಲಿ ಹೋದ್ರೂ ಇದನ್ನ ಫಾಲೋ ಮಾಡ್ತೀನಿ. ಹೊರಗಡೆ ಹೋದರೆ ಬರೀ ಲೆಮನ್ ವಾಟರ್ ಅಟ್ಲೀಸ್ಟ್ ನಾನು ಕುಡಿತೀನಿ. ಸೊ ಇದು ಕುಡಿಯೋದ್ರಿಂದ ನಿಮಗೆ ಸ್ಕಿನ್ನು ಕೂಡ ಇಂಟರ್ನಲ್ ಆಗಿ ಗ್ಲೋ ಆಗುತ್ತೆ. ಆ್ಯಂಡ್ ಆಲ್ಸೋ ನಿಮಗೆ ಬಾಡಿ ಮಾರ್ನಿಂಗ್ ತುಂಬಾ ಫ್ರೆಶ್ ಅಂತ ಫೀಲ್ ಆಗುತ್ತೆ. ಇದ್ರ ಜೊತೆಗೆ ನೀವು ಬೇಕು ಅಂತಂದರೆ ಒಂದು ಸ್ವಲ್ಪ ಘೀನ ಕೂಡ ಆ್ಯಡ್ ಮಾಡ್ಕೋಬೋದು, ಇನ್ನೂ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ ಸ್ಕಿನ್ನಿಗೆ ಆ್ಯಂಡ್ ಫ್ಯಾಟ್ ಲಾಸ್ಗೆ. ಘೀ ಮತ್ತು ಏನಂತಾರೆ ಕಾಫಿ ಮತ್ತು ಹಾಟ್ ವಾಟರ್, ಲೆಮನ್ ಕೂಡ ನೀವು ಟ್ರೈ ಮಾಡ್ಬೋದು. ಸೊ ಮಾರ್ನಿಂಗ್ ಈ ಥರ ಒಂದು ಹಾಟ್ ವಾಟರ್ ಡ್ರಿಂಕ್ನ ಇಟ್ಸ್ ಅ ಮಸ್ಟ್ ಗೈಸ್. ನಾನು ಇದನ್ನು ಕುಡಿತೀನಿ. ಈಗ ನಾನು ಕಿವಿ ಆ್ಯಪಲ್ ಸ್ಮೂದಿ ಮಾಡೋದು ತೋರಿಸ್ತೀನಿ. ಸೊ ಒಂದು ಬ್ಲೆಂಡರ್ ಅಥವಾ ಮಿಕ್ಸಿಗೆ ಪಾಲಕ್ಕು ಒಂದು ಕೈ ಹಿಡಿ, ಒಂದು ಕಿವಿ ಮತ್ತು ನಾನು ಅರ್ಧ ಆ್ಯಪಲ್ನ ತೊಗೊಂಡಿದ್ದೀನಿ. ಸೊ ನಿಮಗೆ ಏನಾದರೂ ಆ್ಯಪಲ್ ಒಂದು ಫುಲ್ ಹಾಕೋಬೇಕು ಅಂತಂದರೆ ನೀವು ಆ್ಯಪಲ್ನ ಒಂದು ಫುಲ್ ಹಾಕೊಬೋದು, ಆ್ಯಂಡ್ ಬನಾನಾ ಬೇಕಂದ್ರೂ ಹಾಕೊಬೋದು. ಸೊ ಇದನ್ನ ನಾನು ಈ ಥರ ಸ್ಮೂದಿ ಟೆಕ್ಸ್ಚರಲ್ಲಿ, ಅಂದರೆ ಲಿಕ್ವಿಡ್ ಆಗಿ ನಾನು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಟೆಕ್ಸ್ಚರ್ ಹೀಗೆ ಬರಬೇಕು. ನಿಮ್ಗೆ ಬೇಕಂದ್ರೆ ಇನ್ನು ಸ್ವಲ್ಪ ತೆಳ್ಳಗೆ ಮಾಡ್ಕೊಬೋದು. ಸೊ ಇದು ಕುಡಿಯೋದ್ರಿಂದ ತುಂಬ ಒಳ್ಳೆಯದು. ಈಗ ನೀವು ಡಿಟಾಕ್ಸ್ ಡಯಟ್ ಮಾಡ್ತಿದ್ದೀರಾ ಅಂತಂದರೆ ಈ ರೀತಿ ಸ್ಮೂದಿಗಳನ್ನ ನೀವು ಮಾಡ್ಕೊಂಡು ಕುಡಿಯೋದ್ರಿಂದ ನಿಮಗೆ ತುಂಬಾ ಒಳ್ಳೆಯದು. ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು, ಎಲ್ಲ ನಿಮಗೆ ಸಿಗುತ್ತೆ. ಸ್ಕಿನ್ನಿಗೆ, ಹೇರಿಗೆ, ಎಲ್ಲದಕ್ಕೂ ಕೂಡ ತುಂಬಾ ಒಳ್ಳೆಯದು. ಆ್ಯಂಡ್ ನಿಮ್ಮ ಒಂದು ಡಿಟಾಕ್ಸ್ ಡಯಟ್ನ ಈಸಿಯಾಗಿ ಮಾಡ್ಬೋದು. ಆ್ಯಂಡ್ ದಿಸ್ ಡ್ರಿಂಕ್ ಈಸ್ ವೆರಿ ಗುಡ್ ಫಾರ್ ದ್ಯಾಟ್. ಸೊ ಇದನ್ನು ನೀವು ಮಾರ್ನಿಂಗ್ ಕನ್ಸ್ಯೂಮ್ ಮಾಡ್ಕೊಂಡಿರೋ ಬ್ರೇಕ್ಫಾಸ್ಟ್ ಬದಲಾಗಿ ಅಂತಂದರೆ ತುಂಬ ಚೆನ್ನಾಗಿರುತ್ತೆ ಗೈಸ್. ಈಗ ನಮ್ಮ ಸೋಕ್ಡ್ ಓಟ್ಸ್ ಹೇಗಿದೆ ಅಂತ ನೋಡೋಣ ಗೈಸ್. ಸೊ ನೀವು ನೋಡ್ಬೋದು ಸೋಕ್ಡ್ ಓಟ್ಸ್ ಬಂದುಬಿಟ್ಟು ಅದ್ರದ್ದು ಕನ್ಸಿಸ್ಟೆನ್ಸಿ, ಟೆಕ್ಸ್ಚರ್ ಹೇಗಿದೆ ಅಂತ, ನೈಟ್ ಸೋಕ್ ಮಾಡಿಟ್ಟಿರೋದು. ಸೊ ಇವಾಗ ನಾವು ಇದಕ್ಕೇ ಫ್ರೂಟ್ಸ್ ಆ್ಯಡ್ ಮಾಡ್ತೀವಿ. ಸೊ ಇದನ್ನು ಹೀಗೆ ಕ್ಲೀನಾಗಿ ಇಟ್ಬಿಟ್ಟು ಇದ್ರ ಮೇಲ್ಗಡೆ ನಾನೀಗ ಅರ್ಧ ಆ್ಯಪಲ್ನ ಇದಕ್ಕೆ ಕಟ್ ಮಾಡಿ ನಾನು ಚಿಕ್ಕದಾಗಿ ಚಾಪ್ ಮಾಡಿ ಹಾಕೋತಾ ಇದ್ದೀನಿ. ಆ್ಯಂಡ್ ಒಂದು ಅರ್ಧ ಪೊಮೊಗ್ರಾನೇಟ್ನ ಕೂಡ ನಾನು ತೊಗೊಂಡಿದ್ದೀನಿ ಇದರಲ್ಲಿ. ಸೊ ನಿಮ್ಗೆ ಯಾವ ಫ್ರೂಟ್ಸ್ ಬೇಕು, ನಿಮಗೆ ಈಗ ಮ್ಯಾಂಗೋ ಸೀಸನಲ್ಲಿದ್ದರೆ ಮ್ಯಾಂಗೋ ಯೂಸ್ ಮಾಡ್ಕೊಬೋದು, ಬನಾನಾ ಯೂಸ್ ಮಾಡ್ಬೋದು, ಅದು ನಿಮ್ಮ ಇಷ್ಟ. ಆ್ಯಂಡ್ ನಾನು ಪೊಮೊಗ್ರಾನೇಟ್, ಆ್ಯಪಲ್ ಆ್ಯಂಡ್ ಸ್ವಲ್ಪ ಬಾದಾಮನ್ನ ಕೂಡ ನಾನು ಇದರಲ್ಲಿ ಚಾಪ್ ಮಾಡಿಕೊಂಡು ಫ್ಲೇಕ್ಸ್ ಹಾಕೋತಾ ಇದ್ದೀನಿ. ಆ್ಯಂಡ್ ಆಲ್ಸೋ ನಾನು ಪಂಪ್ಕಿನ್ ಸೀಡ್ಸ್ನ ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ. ಸೊ ಪಂಪ್ಕಿನ್ ಸೀಡ್ಸ್ ಇಟ್ಸ್ ವೆರಿ ಗುಡ್ ಅಗೇನ್ ಫಾರ್ ಯುವರ್ ಹೇರ್ ಆ್ಯಂಡ್ ಫೇಸ್, ಎವ್ರಿಥಿಂಗ್. ಲೇಡೀಸ್ಗೆ ತುಂಬ ಒಳ್ಳೆಯದು. ಆ್ಯಂಡ್ ನಾನು ಲಿಚ್ಚಿ ಫ್ರೂಟ್ ಇತ್ತು, ಸೊ ಲಿಚ್ಚಿ ಫ್ರೂಟ್ನ ಕೂಡ ಇದ್ರ ಜೊತೆಗೇ ಇಟ್ಕೊಳ್ತಾ ಇದ್ದೀನಿ. ನೀವು ಸ್ಟ್ರಾಬೆರಿ, ಬ್ಲೂಬೆರಿ ಎಲ್ಲನೂ ಇಟ್ಕೋಬೋದು. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಎಷ್ಟು ಕಲರ್ಫುಲ್ ಆಗಿದೆ ನೋಡೋಕ್ಕೇ. ಸೊ ಈ ಥರ ಚೆನ್ನಾಗಿರುವಾಗ ಕಣ್ಣಿಗೂ ಚೆನ್ನಾಗಿರಬೇಕು, ಬಾಯಿಗೂ ಚೆನ್ನಾಗಿರಬೇಕು ಗೈಸ್. ಬ್ರೇಕ್ಫಾಸ್ಟ್ ತಿಂತಿರುವಾಗ. ಸೊ ನೋಡೋಕ್ಕಂತೂ ಸಿಕ್ಕಾಬಳೆ ಚೆನ್ನಾಗಿದೆ ಆ್ಯಂಡ್ ಪರ್ಫೆಕ್ಟ್ ಟೆಕ್ಸ್ಚರಲ್ಲಿದೆ. ಸೊ ಇದನ್ನ ಟೇಸ್ಟ್ ಮಾಡಿ ನೋಡೋಣ ಈಗ ಹೇಗಿದೆ ಅಂತ. ಸೊ ತುಂಬ ಅಂದರೆ ನಂಗೆ ಟೆಂಪ್ಟ್ ಆಗ್ತಿದೆ ನೋಡೋದಕ್ಕೆ, ಸಕ್ಕತ್ತಾಗಿ ಕಾಣಿಸ್ತಿದೆ ಕಲರ್ಫುಲ್ಲಾಗಿ. ಸೊ ಇದನ್ನ ಟೇಸ್ಟ್ ಅಂತೂ ನನಗೆ ಗೊತ್ತಿರಂಗೆ ಸಕ್ಕತ್ತಾಗಿರುತ್ತೆ ಗೈಸ್. ಇಟ್ ವಿಸ್ ಟೂ ಡ್ಯಾಮ್ ಯಮ್ಮಿ.
ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ನಿಜವಾಗ್ಲೂ ಈ ಥರ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಇದ್ರ ಜೊತೆಗೆ ನೀವು ಬೇಕಂತಂದರೆ ಸ್ವಲ್ಪ ಪೀನಟ್ ಬಟರ್ನ ಕೂಡ ನೀವು ಆ್ಯಡ್ ಮಾಡ್ಕೊಬೋದು. ಇಷ್ಟ ಇರೋರು, ನನಗೆ ಅಷ್ಟು ಇಷ್ಟ ಆಗಲ್ಲ ಪೀನಟ್ ಬಟರ್, ನಾನು ಆ್ಯಡ್ ಮಾಡ್ಕೊಂಡಿಲ್ಲ. ಸೊ ನೀವು ಬೇಕಂದರೆ ಇದಕ್ಕೊಂದು ಸ್ವಲ್ಪ ಪೀನಟ್ ಬಟರ್ ಇದು ಡಾರ್ಕ್ ಕೋಕೋ ಪೌಡರ್ ಬರುತ್ತಲ್ವ, ಕೋಕೋ ಪೌಡರ್ನ ಬೇಕಂದರೆ ಒಂದು ಸ್ಪೂನ ನೈಟೇ ನೀವು ಇದರಲ್ಲಿ ಸೋಪ್ ಮಾಡುವಾಗಲೇ ಹಾಕೊಬೋದು. ಸೊ ಇಟ್ ಜಸ್ಟ್ ಗಿವ್ಸ್ ಯು ಗುಡ್ ಫ್ಲೇವರ್ ಆ್ಯಂಡ್ ಟೇಸ್ಟ್ ಅಂತ ಅಷ್ಟೇ. ಬಟ್ ಇದೇನೇ ನಂಗೆ ತುಂಬ ಇಷ್ಟ, ನನಗಿದು ಸಿಂಪಲಾಗಿ ಇಷ್ಟ. ಇದ್ರ ಜೊತೆಗೆ ಇನ್ನೂ ನೀವು ಡಿಫ್ರೆಂಟ್ ಫ್ರೂಟ್ಸ್ನ ಕೂಡ ಹಾಕೊಬೋದು. ಮ್ಯಾಂಗೋ ಹಾಕೊಂಡಾಗ ಗೈಸ್ ಸಖತ್ತಾಗಿರುತ್ತೆ, ಇನ್ನೂ ಚೆನ್ನಾಗಿರುತ್ತೆ. ನನಗೆ ಫೇವ್ರೆಟ್ ಫ್ರೂಟ್ ಮ್ಯಾಂಗೋ. ಸೊ ಮ್ಯಾಂಗೋ ಜೊತೆ ತಿನ್ನೋಕ್ಕೆ ನಾನು ಇನ್ನೂ ಎಂಜಾಯ್ ಮಾಡ್ತೀನಿ. ಸೊ ನೀವು ನಿಮ್ಮ ಫೇವ್ರೆಟ್ ಫ್ರೂಟ್ಸ್ ಜೊತೆಗೆ ಇದನ್ನ ತಿನ್ನಿ. ಇಟ್ಸ್ ವೆರಿ ವೆರಿ ಫಿಲ್ಲಿಂಗ್, ಹೈ ಫೈಬರ್ ಆ್ಯಂಡ್ ರಿಚ್ ಇನ್ ಪ್ರೋಟೀನ್ಸ್, ಬಿಕಾಸ್ ಇದರಲ್ಲಿ ಫ್ರೂಟ್ಸ್ ಹಾಕಿರೋದ್ರಿಂದ ಒಳ್ಳೆ ಫೈಬರ್ ಇರುತ್ತೆ. ಆ್ಯಂಡ್ ಚಿಯಾ ಸೀಡ್ಸ್ ಹಾಕಿದ್ದೀವಿ, ಓಟ್ಸ್ ಹಾಕಿದ್ದೀವಿ, ಸ್ಲಿಮ್ ಮಿಲ್ಕ್ ಹಾಕಿದ್ದೀವಿ. ಸೊ ಇದು ಎಲ್ಲನೂ ತುಂಬಾ ಒಳ್ಳೆಯದು ಗೈಸ್. ಆ್ಯಂಡ್ ಆಲ್ಸೋ ಪಂಪ್ಕಿನ್ ಸೀಡ್ಸ್ನ ಕೂಡ ಇದರಲ್ಲಿ ನಾನು ಆ್ಯಡ್ ಮಾಡಿದ್ದೀನಿ. ನೀವು ಬೇಕಂದರೆ ಆ್ಯಕ್ಚುಲಾಗಿ ಇದಕ್ಕೆ ಫ್ಲ್ಯಾಕ್ಸ್ ಸೀಡ್ಸ್ನ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಎಸ್ ಗೈಸ್, ಇದನ್ನ ನೀವು ತಿಂದು ಡೈಲಿ ಎಂಜಾಯ್ ಮಾಡಿ ಈ ಥರ ಬ್ರೇಕ್ಫಾಸ್ಟ್ನ ಮಾಡ್ಕೊಂಡು. ಆಲ್ಸೋ ನೀವು ಓಟ್ಸಲ್ಲಿ ಪ್ಯಾನ್ ಕೇಕ್ ಕೂಡ ಮಾಡ್ಕೊಬೋದು. ಅದಕ್ಕೂ ರೆಸಿಪಿ ಬೇಕಂದರೆ ನನಗೆ ಹೇಳಿ. ಆ್ಯಕ್ಚುಲಾಗಿ ನಾನು ವ್ಲಾಗ್ಸಲ್ಲಿ ನಾನು ಮಾಡಿದ್ದೀನಿ, ಬಟ್ ಇಫ್ ಯು ವಾಂಟ್ ನಾನು ಅದನ್ನು ಕೂಡ ಮಾಡಿ ತೋರಿಸಿ. ಎಸ್ ಗೈಸ್, ಸೊ ನಾನಿವಾಗ ಸೊ ದಿಸ್ ಈಸ್ ಮೈ ಡೈಲಿ ರುಟೀನ್. ಸೊ ಮಾರ್ನಿಂಗ್ ಎದ್ದ ತಕ್ಷಣ ನಾನು ತೋರಿಸ್ದಂಗೆ ಹಾಟ್ ವಾಟರ್ ಕುಡಿತೀನಿ. ಸೊ ಅಪಾರ್ಟ್ ಫ್ರಮ್ ದಟ್ ಹಾಟ್ ವಾಟರ್ ನೀವು ಬೇಕಂತ ಸೊ ಹಾಟ್ ವಾಟರ್ ಕುಡಿತೀನಿ. ಹಾಟ್ ವಾಟರ್, ಲೆಮನ್ನು, ಅರಿಶಿನ, ಪೆಪ್ಪರು. ಇಲ್ಲ ಅಂತಂದರೆ ನೀವು ತುಪ್ಪ ಮತ್ತು ಕಾಫಿ, ಹಾಟ್ ವಾಟರ್, ಲೆಮನ್ನ ಕೂಡ ಕುಡಿಬೋದು, ವಿಚ್ ಇಸ್ ವೆರಿ ಗುಡ್ ಫಾರ್ ಯುವರ್ ಸ್ಕಿನ್ ಆ್ಯಂಡ್ ಎವ್ರಿಥಿಂಗ್. ತುಪ್ಪ ಆ್ಯಂಡ್ ಈ ಡ್ರಿಂಕಿಗೂ ಕೂಡ ನೀವು ಗೀನ ಕನ್ಸ್ಯೂಮ್ ಮಾಡ್ಕೊಬೋದು. ಗೀ ಹಾಕೋದ್ರಿಂದ ಒಳ್ಳೆ ಗ್ಲೋ ಕೊಡುತ್ತೆ ಸ್ಕಿನ್ನಿಗೆ. ಆ್ಯಂಡ್ ಬಾಡಿಯಲ್ಲಿ ಇರೋವಂಥ ಫ್ಯಾಟ್ ಲಾಸ್ ಕೂಡ ಬೇಗ ಫ್ಯಾಟ್ ಲಾಸ್ಗೆ ಕೂಡ ಗೀ ತುಂಬಾ ಒಳ್ಳೆಯದು. ಸೊ ಮಾರ್ನಿಂಗ್ ಹಾಟ್ ವಾಟರ್ಗೆ ಗೀ ಕನ್ಸ್ಯೂಮ್ ಮಾಡ್ಕೊಳ್ಳಿ. ನಾನು ಇವತ್ತು ಮಾಡಿಲ್ಲ, ಬಟ್ ಯು ಗೈಸ್ ಕ್ಯಾನ್ ಡೂ ಇಟ್. ಸೊ ಮಾರ್ನಿಂಗ್ ಇದೊಂದು ರೊಟೀನ್ ಇರುತ್ತೆ. ಆಫ್ಟರ್ ದಿಸ್ ಟೆನಿ ಕಾಸ್ಟ್ ನಾನು ಎಲ್ಲೇ ಇರಲಿ ಗೈಸ್, ನಾನು ಆಚೆ ಹೋಗಿರಲಿ, ಯಾರ ರಿಲೇಟಿವ್ ಮನೆಗೆ ಹೋಗಿರಲಿ, ಅಥವಾ ನಾನು ಎಲ್ಲೇ ಇರಲಿ, ಮಾರ್ನಿಂಗ್ ಎದ್ದಿದ ತಕ್ಷಣ ನಾನು ಲೆಮನ್ ಆ್ಯಂಡ್ ಹಾಟ್ ವಾಟರ್ ಅಟ್ಲೀಸ್ಟ್ ಖಂಡಿತವಾಗ್ಲೂ ಕುಡಿತೀನಿ. ಸೊ ಮಾರ್ನಿಂಗ್ ಮೈ ಫಸ್ಟ್ ಡ್ರಿಂಕ್ ಇಸ್ ದಟ್. ಆಫ್ಟರ್ ದಟ್ ಓನ್ಲಿ ನಾನು ಬ್ರೇಕ್ಫಾಸ್ಟ್ ತಿನ್ನೋದಾಗಿರ್ಬೋದು, ಏನೇ ಒಂದು ಇದ್ರೂ. ಸೊ ಈ ಥರ ಕಿವಿ ಮತ್ತು ಆ್ಯಪಲ್ ಪಾಲಕ್ ಸ್ಮೂದಿ ಏನಿದೆಯೋ ಅದು ವೆರಿ ಗುಡ್ ಅಗೇನ್ ಫಾರ್ ಸ್ಕಿನ್ ಆ್ಯಂಡ್ ಹೇರ್ ಆಲ್ಸೋ. ಸೊ ಈಗ ರೈಟ್ ನಾವು ನನ್ನ ವೆಯ್ಟ್ 60 kgs ಇದೆ. ಸೊ ನಾನು ಇದೇ ವೆಯ್ಟ್ ಲಾಸ್ನ ನಾನು ಪ್ರಾಪರಾಗಿ ಫಾಲೋ ಮಾಡಿದ್ರೆ ನನ್ನ ವೆಯ್ಟ್ ಇನ್ನೂ ರೆಡ್ಯೂಸ್ ಆಗುತ್ತೆ. ಇಷ್ಟು ಎಲ್ಲ ಸಪೋರ್ಟ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇನ್ನೂ ಸಪೋರ್ಟ್ ಮಾಡ್ತಾ ಇರಿ ಹೀಗೇ. ಸೊ ನೀವು ಕೇಳಿರೋಂಥ ಎಲ್ಲ ವ್ಲಾಗ್ಸ್ನ ನಾನು ಮಾಡ್ಕೊಡ್ತೀನಿ. ಸೊ ನೆಕ್ಸ್ಟ್ ಲಂಚ್ ಆ್ಯಂಡ್ ಡಿನ್ನರ್ದು ಕೂಡ ನಾನು ಬೇಗನೆ ಅಪ್ಲೋಡ್ ಮಾಡ್ತೀನಿ. ಸ್ವಲ್ಪ ಕೆಲಸ ಬಿಸಿ ಇರೋದ್ರಿಂದ ಹೀಗೆ ಫಾಲೋ ಮಾಡ್ಕೊಂಡು ಹೋಗಿ, ಏನೂ ಚೇಂಜಸ್ ಇಲ್ಲದೆ ಡೆಫಿನೆಟಾಗಿ 1 ವೀಕಲ್ಲಿ 3 to 4 kgs ಖಂಡಿತವಾಗ್ಲೂ ವೆಯ್ಟ್ ರೆಡ್ಯೂಸ್ ಆಗ್ತೀರಾ. ಗೈಸ್, ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅನ್ಕೊಂತೀನಿ ಆ್ಯಂಡ್ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ನಂಬ್ತೀನಿ. ಸೊ ಈ ವ್ಲಾಗ್ ಇಷ್ಟ ಆಗಿದೆ, ನನ್ನ ವ್ಲಾಗ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಸೊ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರೆ ನನ್ನ ನೆಕ್ಸ್ಟ್ ವಿಡಿಯೋ ಅಪ್ಡೇಟ್ಸ್ ನಿಮಗೆ ಬರ್ತಾ ಇರುತ್ತೆ. ಸೊ ನಿಮಗೆ ನೆಕ್ಸ್ಟ್ ನಾನು ಯಾವ ರೀತಿ ರೆಸಿಪೀಸ್ ಮಾಡಬೇಕು, ಯಾವ ರೀತಿ ವಿಡಿಯೋಸ್ ಮಾಡಬೇಕು ಅಂತ ಏನಾದರೂ ಇತ್ತು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದೇ ಥರ ನಿಮಗೆ ಮಾಡಿ ತೋರಿಸ್ತೀನಿ. ಎಂಜಾಯ್ ದಿಸ್ ವ್ಲಾಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.